ಎಲ್ರಿಗೂ ಗುಡ್ ಆಫ್ಟರ್ನೂನ್. ಸಂಡೇ. ನಿನ್ನೆ ಫುಲ್ ಟಯರ್ಡ್ ಆಗೋಗಿದ್ವಿ, ಪೂಜೆ ಅದು ಇದು ಅಂತ. ನಾವು ಎದ್ದಿದ್ದು 9 ಗಂಟೆ. ಅಪ್ಪ ಮಗ ಇಬ್ರು ಇರ್ಲಿಲ್ಲ ಅಂತ ನಾನು ನಮ್ಮ ಮಮ್ಮಿ ಫುಲ್ ಜಾಲಿ ಜಾಲಿ ಮಾಡಿಬಿಟ್ಟಿದ್ವಿ. ಈಗ ಬಂದಿದ್ದಾರೆ, ನನ್ನ ತಮ್ಮ ಬಂದಿದ್ದ ಊರಿಂದ ವಾಪಸ್ಸು. ಬಾರೋ ಬಾರೋ ಇಲ್ಲಿ ಬಾ ಅಂದೆ. ಫೋನ್ ನೋಡ್ತಾರೆ, ಒಬ್ರು ಟಿವಿ ನೋಡ್ತಾರೆ. ಸೊ ಅಲ್ಲಿದ್ದಾರೆ, ನಾನೇ ಕಾಣಿಸ್ತೀನಿ ನೋಡಿ. ಎದ್ದು ಬಂದ ಧೀರ ಶೂರ ಕರ್ಣ, ರಾಜಾದಿ ರಾಜ. ಕೊತ್ತಂಬರಿ ಬೀಜ ನಿಂದೆ ಜಾಸ್ತಿ ಇದಾಗಿರೋದು ರೀಲ್ಸಲ್ಲಿ ನೋಡಿ. ಇದು ಬ್ಯಾಗಿ ಪ್ಯಾಂಟ್ ಅಂತೆ, ಅವ್ರ ಅಜ್ಜಿ ಹಚ್ಚ ತಗ್ಸ್ಕೊಂಡ್ಬಂದಿದ್ದಾರೆ ಹುಡುಗಿರ್ದು. ಹೊಟ್ಟೆ ಆಕ್ಚುಲಿ ಇನ್ನು ದಪ್ಪ ಮಾಡ್ಕೊಂಡ್ ಬಂದಿದ್ದಾರೆ. ಆಕ್ಚುಲಿ ಇನ್ನು ಹೊಟ್ಟೆನಾ ಎದ್ದಿದ್ದ 9 ಗಂಟೆಗೆ ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ನಾನು ನಮ್ಮಮ್ಮ ಆಮೇಲೆ ಬಂದು ಸೋಫಾ ಮೇಲೆ ಕುತ್ಕೊಂಡು ಇನ್ನೊಂದು ಅರ್ಧ ಗಂಟೆ ವೇಸ್ಟ್ ಮಾಡಿ ನಾವು ಊಟ ಮಾಡಿದ್ದೆ. ಊಟ ನಾಷ್ಟ 2 ಸೇರಿ ಒಟ್ಟಿಗೆ ಮಾಡಿದ್ದು ಒಂದು 12 ಗಂಟೆ ಆಗಿತ್ತು. ನಾವು ತಿಂದಾದ್ಮೇಲೆ ಇವರು ಬಂದ್ರು. ಅಂಡ್ ಇಲ್ಲಿ ಈಗ 2 ಗಂಟೆ ಆಗಿದೆ. ಇಲ್ಲಿ ಏನಾಗ್ತಿದೆ ಅಂದರೆ ಆ್ಯಕ್ಚುಲಿ ನಮ್ಮದು ಪಾನಿಪುರಿ ಶಾಪ್ ಇದೆ. ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಥರದ್ದು ನಮ್ಮದು. ಅಂದರೆ ನಮ್ಮಪ್ಪ ಹಾಕೋದು. ಇದೇನೇ ಐಟಮ್ಸ್ ರೆಡಿ ಮಾಡೋದಿದ್ರು ನಮ್ಮಮ್ಮನೇ. ಬಟ್ ಒಂದು ಕಸ್ಟಮರ್ಸು ಅವರು ಇಲ್ಲಿ ಅವರೇ, ಬಟ್ ಅವರು ಔಟ್ ಆಫ್ ಕಂಟ್ರಿಲಿ ಸ್ಟೇ ಮಾಡ್ತಾರೆ. ಅವರು ಈಗ ಬಂದಿದ್ರು 2 months ಹಿಂದೆ, ಈಗ ಮತ್ತೆ ವಾಪಸ್ ಹೋಗ್ತಿದಾರಂತೆ. ಅವ್ರಿಗೆ ಮಸಾಲ ಪುಡಿ ಬೇಕಿತ್ತಂತೆ. ನಮ್ಮ ಹತ್ರನೇ ಅವರು 2-3 ಟೈಮ್ಸಿಂದ ಮಾಡಿಸ್ಕೊತಿದ್ದಾರೆ. ಈಗಲೂ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಐಟಮ್ಸ್ ಎಲ್ಲ ಅಪ್ಪ ತಂದು ಕೊಟ್ಟಿದ್ದಾರೆ. ಈಗ ಅಮ್ಮ ಎಲ್ಲ ರೆಡಿ ಮಾಡ್ತಿದ್ದಾರೆ. ಡ್ಯಾನ್ಸ್ ಮಾಡ್ತಿದ್ದೆ ನನ್ನ ಮುಂದೆ ಬಂದ್ಬಿಟ್ಟು. ಈಗ ರೆಡಿ ಆಗ್ತಿದೆ ಇಲ್ಲಿ ಇಷ್ಟು ಐಟಮ್ಸು. ಆ್ಯಕ್ಚುಲಿ ನೀವು ಬೇಕಾದರೆ ಆರ್ಡರ್ ಕೊಡ್ಬೋದು. ಆರ್ಡರ್ ಕೊಟ್ಟು ನಾವು ಮಾಡಿಕೊಡ್ತೀವಿ. ಇನ್ನೂ ಏನು ಆ ಥರ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿಲ್ಲ. ಬಟ್ ಬೇಕು ಅಂತ ಹೇಳೋರಿಗೆ ಮನೇಲೆ ನಾರ್ಮಲ್ ಆಗಿ ಮಾಡ್ಕೊಡ್ತೀವಿ ಅಷ್ಟೇ. ಅಮ್ಮನೆ ಮಾಡೋದು ಎಲ್ಲ ಆ್ಯಕ್ಚುಲಿ ಹೈ ಕ್ವಾಲಿಟೀಸ್ದು, ಜಾಸ್ತಿನೇ ಆಗುತ್ತೆ ಎಲ್ಲ ಕಾಸ್ಟು. ಮಾಡೋದು ಅಷ್ಟೇ, ಪ್ರಾಸೆಸ್ಸು ತುಂಬ ಟೈಮ್ ಬೇಕು ಮಾಡೋಕ್ಕೆ. ಅದಕ್ಕೆ ಅಷ್ಟು ಟೇಸ್ಟಾಗಿ ಬರೋದು. ರೆಡಿ ಆಗ್ತಿದೆ ಇಲ್ಲಿ. ಇದು ಏನೇನು ಐಟಮ್ಸ್ ಅಂತ ನಂಗೆ ಗೊತ್ತಿಲ್ಲ ಹೆಸರು. ಇಷ್ಟೇ ಐಟಮ್ಸ್ ಅಲ್ಲ, ಇದು ನಾವು ಪುಡಿ ಮಾಡ್ತಿರೋದ್ರಿಂದ ಇದಕ್ಕೆ ಇನ್ನೂ ಒಂದು 3-4 ಐಟಮ್ಸ್ ಹಾಕಬೇಕು. ಬಟ್ ಅದು ಹಾಕೋಕ್ಕಾಗಲ್ಲ. ಇದು ಡ್ರೈ ಐಟಮ್ಸು, ಅದು ವೆಟ್ ಐಟಮ್ಸು. ಅದು ನಮ್ಮ ಹತ್ರ ಯಾರು ಪುಡಿ ಮಾಡಿಸ್ಕೊತಾರೋ ಅವ್ರಿಗೆ ಮಾತ್ರ ನಾವು ಹೇಳ್ಕೊಡ್ತೀವಿ. ಲಾಸ್ಟಲ್ಲಿ ಅವರು ಮನೇಲಿ ಯಾವಾಗ ಪುಡಿ ಹಾಕಿ ನೀರು ಹಾಕ್ಕೊಂಡು ಮಾತ್ರ ಮಸಾಲೆ ಮಾಡ್ಕೊಳ್ಳೋದಲ್ಲ. ಅದಕ್ಕೆ 3 ಐಟಮ್ಸ್ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಸೊ ಅದು ನಮ್ಮ ಹತ್ರ ಯಾರು ಐಟಮ್ಸ್ ಈ ಪುಡಿ ತೊಗೊತಾರೋ ಅವ್ರಿಗೆ ಮಾತ್ರ ಹೇಳ್ತೀವಿ. ಸೊ ಅಷ್ಟೇ. ನಿಮಗೂ ಬೇಕಂದರೆ ಕಮೆಂಟ್ ಮಾಡ್ಬೋದು, ಇಲ್ಲ ಮೆಸೇಜ್ ಹಾಕ್ಬೋದು. ನಾವು ಮಾಡಿಕೊಡ್ತೀವಿ. ಎಷ್ಟು ಬೇಕು ಅಂತ ಹೇಳಿದ್ರೆ ನಾವು ಮಾಡಿಕೊಡ್ತೀವಿ. ಹೊಟ್ಟೆ ಕಾಣಿಸ್ತು ಜಿಪ್ಪು ಹಾಕಿಲ್ಲ. ನಮ್ಮ ಅಜ್ಜಿ ಊರಲ್ಲಿ ಊಟ ಎಲ್ಲ ಮಾಡಿಸಿ ಕಳ್ಸಿದ್ದಾರೆ ಆಯ್ತಾ. ಬಂದಿದ ತಕ್ಷಣ ಇಲ್ಲಿ ಒಬ್ಬಟ್ಟು ಮಾಡಿದ್ವಲ್ಲ ನಾವು, ಅದನ್ನು 2-3 ತಿಂದು ಆಯ್ತಾಯ್ತು. ಎರಡೇ ತಿಂದಿದ್ದು. 2 ತಿಂದಾದ್ಮೇಲೆ ಎಲ್ಲೋ ಬೈತೀವೋ ಅಂತ ಇನ್ನೊಂದು ತಿನ್ಲ ಅಂತ ಬೇರೆ ಕೇಳ್ತಾನೆ. ಏನು ಬಂದ ಅಂದರೆ ಇನ್ಮೇಲೆ ಇರಿಟೇಷನ್ ಶುರು. ಆ್ಯಕ್ಚುಲಿ ಮನೆ ಫುಲ್ಲು ಒಂಥರ ಕಾಮಾಗಿತ್ತು. ಇವನು ಬಂದಲ್ಲ ಸ್ಟಾರ್ಟ್ ಆಗುತ್ತೆ. ಎಲ್ಲ ಐಟಮ್ಸ್ನು ಈಗ ಅಮ್ಮ ಎಲ್ಲ ಐಟಮ್ಸ್ನು ಏನು ಹುರ್ಕೊಳ್ಳಲ್ಲ, ಕೆಲವೊಂದು ಐಟಮ್ಸ್ ಹುರ್ಕೊಬೇಕು. ಸೊ ಅದನ್ನ ಈಗ ಅಮ್ಮ ಹುರ್ಕೊತಿದ್ದಾರೆ. ಆಮೇಲೆ ಇದನ್ನು ಪುಡಿ ಮಾಡಬೇಕು. ಈಗ ಫಸ್ಟ್ ಧನ್ಯ ಮಾಡ್ಕೊತಿದ್ದಾರೆ. ಲೋ ಫ್ಲೇಮಲ್ಲಿ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಈಗ ನನ್ನ ತಮ್ಮ ಬಂದಿರೋದ್ರಿಂದ ಅವನಿಗೆ ಪಾತ್ರೆ ತೊಳೆಯಕ್ಕೆ ಬಿಟ್ಟಿದ್ದೀವಿ. ಅದಕ್ಕೆ ಇಷ್ಟು ಕೋಪದಲ್ಲಿ ಇಷ್ಟು ಸ್ವೀಟಾಗಿ ಪಾತ್ರೆ ತೊಳಿತಾ ಇದ್ದಾನೆ. ಸ್ವೀಟು ಅದು ಸ್ವೀಟ್ ಅಂತೆ. ತೊಳಿ
ತೊಳಿಬೇಕು ಪಾತ್ರೆ. ಒಂದ್ ವಾರದಿಂದ ಬಚಾವಾಗಿ ಅವ್ರ ಅಜ್ಜಿ ಮನೇಲಿ ಹೋಗಿ ಕುತ್ಕೊಂಡು ಏನು ಕೆಲಸ ಮಾಡಿಲ್ಲ, ತಿನ್ನೋದು ಉಣ್ಣೋದು ಮಲ್ಕೊಳ್ಳೋದು ಹೊಟ್ಟೆ ಬರ್ಸ್ಕೊಳ್ಳೋದು. ಅಯ್ಯೋ ಪೂರ್ತಿ ಸಣ್ಣ ಆಗ್ಬಿಟ್ಟಿದ್ದಾರೆ, ಊಟನೇ ಇಲ್ಲ. ನೆನ್ನೆ ಪೂಜೆ ಮಾಡಿ ಫುಲ್ ಟಯರ್ಡ್ ಆಗಿದ್ರಿಂದ ಇವತ್ತೆಲ್ಲ ಜಾಸ್ತಿ ರೆಸ್ಟ್ ತಗೊಂಡಿದ್ದೆ ಆಯಿತು. ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.